ಫಾರೆಸ್ಟಲ್ಲಿ ನ್ಯಾಚುರಲ್ ಆಗಿ ಬರ್ತಿರೋ ಪಕ್ಷಿಗಳ ಸೌಂಡ್ನ ನಿಮಗೆ ಕೇಳಿಸ್ಬೇಕು ಅಂತಾನೆ ನಾನು ಯಾವುದೇ ಮ್ಯೂಸಿಕ್ ಆ್ಯಡ್ ಮಾಡ್ತಾಯಿಲ್ಲ. ಆ ನ್ಯಾಚುರಲ್ ಸೌಂಡ್ನ ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಾವ್, ಬೆಂಗಳೂರಲ್ಲೂ ಕೂಡ ಇನ್ನೂ ಒಂದು ಸ್ವಲ್ಪ ಹತ್ರ ಜಾಗ ಉಳ್ಕೊಂಡಿದೆ ಅಂದರೆ ಇದೇನೇ. ಏನು ಗೊತ್ತಾ, ಬೆಂಗಳೂರಿಗೆ ಇದು ಹಾಂ ಹೌದು, ಎಷ್ಟು ವರ್ಷಗಳಾಗಿದೆ ಬಿಡಿದ್ರು ನೋಡಿ. ಹೌದು, ಬೆಂಗಳೂರಲ್ಲಿ ತೊರಳ್ಳಿ ಫಾರೆಸ್ಟು, ಲಾಲ್ಬಾಗು, ಕಬ್ಬನ್ ಪಾರ್ಕು ಬದುಕಿರೋದು. ಆ್ಯಂಡ್ ಆ ಮೂರು ಲಂಗ್ಸ್ ಆಫ್ ಬೆಂಗಳೂರಿನ ಶ್ವಾಸಕೋಶ. ಬೆಂಗಳೂರಿನ ಶ್ವಾಸಕೋಶ ಚೆನ್ನಾಗಿದೆ. ಓಕೆ, ಬೆಂಗಳೂರು ಅಂದರೆ ಹತ್ರ ಆಗುತ್ತಲ್ಲ ಅವನಿಗೆ ಅಂತಲ್ಲ. ಇದು ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಲ್ಲ ಇವಾಗ. ಅದೇ ಗುರು, ನಾನು ಹೇಳ್ತೀನಿ ಅಂದರೆ ಬ್ಯಾಂಗ್ಳೂರು ಅಂದರೆ ಅವನಿಗೆ ಒಂದು ಸ್ವಲ್ಪ ಹತ್ತಿರ ಆಗುತ್ತೆ ಅಂತ. ಅಂದರೆ ಡಿಸ್ಟೆನ್ಸ್ ಕಮ್ಮಿ. ನೋಡಿ, ಈ ಕಡೆಯಿಂದ ನಿಂಗೊಂದು ವ್ಯೂ ಕಾಣಿಸುತ್ತೆ ಬಿಲ್ಡಿಂಗ್. ಸಕ್ಕತ್ತಿದೆ ಮಾತ್ರ, ಬಿಲ್ಡಿಂಗ್ ಸಕ್ಕತ್ತಾಗಿದೆ. ಒಳಗಡೆ ಯಾವುದೂ ಮೆಟ್ಲಿಲ್ಲ. ಮೇ ಬಿ ನೆಕ್ಸ್ಟ್ ಫ್ಲೋಟಿಂಗ್ ಮೆಟ್ಲುಗಳು ಮಾಡ್ಕೊತಾರೇನೋ. ಆಮೇಲೆ ಇಲ್ಲಾಂದ್ರೆ ಲಿಫ್ಟ್ ಹಾಕ್ಕೊಳ್ತಾರೆ ಅನ್ಸುತ್ತೆ. ಮೆಟ್ಲುಗಳೇ ಇಲ್ಲ, ಫ್ಲೋರ್ ಟು ಫ್ಲೋರು ಆ ಥರ ಇದೆ. ಒಳಗಡೆಯಿಂದ ಮೆಟ್ಲುಗಳಿಲ್ಲ. ಏನು ನಿನಗೆ ಮೇಲ್ಗಡೆ ಕಾಣಿಸುತ್ತೆ ಅಷ್ಟೇ ಕೆಳಗಡೆ ಇದೆ, ಭೂಮಿಯಿಂದ ಕೆಳಗಡೆ ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಮಾರ್ನಿಂಗ್ ಟ್ರೈಲ್ಗೆ ಚೆನ್ನಾಗಿತ್ತು ಇದು ಅಲ್ಲ. ಏನು ಮಾಡೋದಪ್ಪ ಮಂದಿ, ನಾವು ಆಫೀಸು ಕೆಲಸ ಅಂತ ಅಷ್ಟೇ ಇದು ಬಿಡ್ತೀವಿ. ಇದು ಓಡಾಡೋಂಗಿಲ್ಲ. ಬರೋದು ರಾತ್ರಿ 2 ಗಂಟೆಗೆ ಮಲಗೋದು, ಬೆಳಗ್ಗೆ 10 ಗಂಟೆಗೆ ಎದ್ದೇಳೋದು, ಅಷ್ಟೇ ಆಗಿದೆ ಜೀವನ. ಹಿಂಗೆ ಆಗಿದೆ. ಪಾರ್ಥೆನಿಮ್ ಅಲ್ಲ ಇದು, ಪಾರ್ಥೆನಿಮ್ ಇಲ್ಲ ಗುರು. ಆ್ಯಕ್ಚುಲಿ ಇದು ಕಾಡಿದು. ಪಾರ್ಥೆನಿಮ್ ಬರೋದು ಎಲ್ಲಿ ಗೊತ್ತಾ, ನಾಡಲ್ಲಿ ಬರುತ್ತೆ ಪಾರ್ಥೆನಿಮ್. ಇರುತ್ತೆ ಅನ್ಸುತ್ತೆ, ಇರ್ತಾರೆ ಅನ್ಸುತ್ತೆ ಆ ಕಡೆ ಎಲ್ಲಾದರೂ. ನಾನು ಯಾವತ್ತೂ ಇಲ್ಲಿ ಒಡೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾರತ್ತ. ಏನು ಎದುರು ಬಿಡಪ್ಪ, ಹುಲಿ ಬಂತಂದ್ರೆ ಹಂಗೆ ಓಡ್ಬಿಡೋಣ, ನೀ ಅಂಜಬೇಡ. ಬಿದಿರಿದೆ ನೋಡಿ. ವಾವ್, ಇನ್ನು ಅಪ್ಕಮಿಂಗ್ ಇದು ಬೆಳೀತಾ ಇರೋ ಬಿದಿರಿದು, ಚಿಕ್ಕದು ಇನ್ನು. ಇದನ್ನು ಯಾವಾಗ ಬಡ್ದು ಬಾಯಿಗೆ ಹಾಕೊತಾರೋ ಗೊತ್ತಿಲ್ಲ ಜನಗಳು, ಅಥವಾ ಹಿಂಗೆ ಉಳಿಸ್ಕೊತಾರೋ ಗೊತ್ತಿಲ್ಲ. ಇದ್ರೆ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಈ ಥರದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಜಾಗ ತುಂಬ ಒಳ್ಳೆಯದು. ಬೆಂಗಳೂರಲ್ಲಿ ಈ ಥರದೊಂದು ಸಣ್ಣದು ಫಾರೆಸ್ಟ್ ಇದೆ ಅದಕ್ಕೆ. ಏನು ಇಲ್ಲ, ಏನು ಪದ ಒಳಗಡೆಯಿಂದ ಕೇಳಿಸ್ತಾ ಸೌಂಡು? ಯಾರೋ ಮಾತಾಡ್ದಂಗೆ ಆಯಿತು, ಅಂದರೆ ಕನ್ವರ್ಟ್ ಮಾಡ್ದಂಗೆ. ಅದು ನಾವಿಬ್ಬರೇ ಅಲ್ಲ, ಹಿಂದೆಯಿಂದ ಬಂತೆ, ನಾವಿಬ್ಬರು ಮಾತ್ರ ಹಿಂದೆಯಿಂದ ಗೊತ್ತಾಗಲ್ಲ ಅನ್ಕೊಂಡಿದ್ದೀನಿ. ಅದು 3D ಸೌಂಡಿದ್ರು. ಇವಾಗೆಲ್ಲ ಡಾಲ್ಬಿ ಅಟ್ಮಾಸ್ ಅಲ್ವಾ, ಈ ಜಮಾನ್ ಅಲ್ವಾ, ಹಂಗೆ ಕೇಳಿರುತ್ತೆ. ನೋಡಿ ಬ್ಯಾಂಬು. ವಾವ್, ಸಾಕಾಗಿದೆ ಅಲ್ಲ. ಇದು ಫಾಗ್ ಆಗಿರೋದು, ಮಾರ್ನಿಂಗ್ ಫಾಗ್ ಆಗಿ ಸಾಕಾಗಿದೆ. ಇದು ಇಲ್ಲಿ ಏನೋ ಗಾಲ್ಫ್ ಇದಿದೆ. ಗಾಲ್ಫ್ ಏನೋ ಇದೆ ಅನ್ಸುತ್ತೆ ಇಲ್ಲಿ. ಗಾಲ್ಫಾ ಅಥವಾ ಏನೋ ಒಂದು ಪ್ಲೇ ಏರಿಯಾ ಇದೆ. ಸಮ್ ಕೈಂಡ್ ಆಫ್ ರೆಸಾರ್ಟ್ ಥರ ಇರಬೇಕಿತ್ತು. ಚೆನ್ನಾಗಿದೆ ಈ ಕಡೆ. ಇದು ಬ್ಯಾಂಬುದಲ್ಲ? ಇದು ಬ್ಯಾಂಬುದು, ಚಿಕ್ಕದು ಏನಿದೆ ಗುರು. ಇದನ್ನು ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಈ ಕಡೆ ಏರಿಯಾಗೂ ಒಂದು ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಆಗುತ್ತಿದ್ದು. ಏನು ಮಾಡ್ತಾ ಇದ್ರೆ? ಹೌದು, ಪಕ್ಷಿ ಸೌಂಡ್ ಕೇಳಿಸುತ್ತೆ, ಸಖತ್ತಾಗಿರುತ್ತೆ.
ಅದೇ ಸೈಕಲ್ ಹಾಕೋರೆಲ್ಲ ಇಲ್ಲಿ ಹೊಡಿತಾರೆ. ಹೂಗಳು ಇದು ಬೆಂಗಳೂರು ವೆಸ್ಟರ್ನ್ ಘಾಟ್ಸ್. ಈ ಪ್ರಶಾಂತತೆನ ನಾವು ಅನುಭವಿಸ್ಬೇಕು ಅಂದರೆ ಚಿಕ್ಕಮಗಳೂರು, ಶಿವಮೊಗ್ಗ ಆ ಥರ ಜಾಗಗಳಿಗೆ ಹೋಗಬೇಕು. ಬೆಂಗಳೂರಿಗೆ ಹತ್ತಿರದಲ್ಲಿರುವಂಥ ಈ ಜಾಗದಲ್ಲಿ ಅದೇ ವೈಬ್ ಇದೆ. ತುಂಬ ಚೆನ್ನಾಗಿದೆ ಅಲ್ಲ? ಹೇಗಿದೆ? ಚೆನ್ನಾಗಿದೆಲ್ಲ? ಪರವಾಗಿಲ್ಲ ಬಾ, ನಡೆಯುತ್ತೆ. ಸೆಂಟಿಪೀಡ್ ಹಂಗಂದ್ರೆ ಇಲ್ಲ ಇದು ಚಿಕ್ಕ ವಯಸ್ಸಲ್ಲಿ ಇದನ್ನು ಮುಟ್ಟಿದ್ರೆ ಹಂಗೆ ಸಿಕ್ಕೊಂಡ್ಬಿಡುತ್ತೆ ನೋಡು. ಓ ಇದು ಓಕೆ ಓಕೆ ಓಕೆ, ಒನಕೆ ಬಂಡಿ ಅಂತಾರೆ ಅದಕ್ಕೆ. ಟಚ್ ಮೀ ನಾಟ್. ಆ ಬ್ಲೂ ಕಲರ್ ಹೂವು ನೋಡಿದ್ದೀವಿ ನಾವು, ಅಲ್ಲಿ ನೋಡಿದ್ವಲ್ಲ, ಅದನ್ನ ಮೆಡಿಸನ್ಗೆ ಯೂಸ್ ಮಾಡ್ತಾರಣ್ಣ ತಮಿಳ್ನಾಡು ಕಡೆ. ಹೌದಾ? ಇಲ್ಲಿ ಇದು ನೋಡಿದ್ವಲ್ಲ ಇದೆಲ್ಲ ಅಲ್ಲಿ ಇದೆ ಯಾವುದು, ಬಟ್ ಇದನ್ನ ಯಾವುದು ಏನೋ ಕರೀತಾರೆ ಕರು, ರೋಡೆಂಡ್ರಾನ್ ಅಂತಾನೆ ಏನೋ ಕರೀತಾರೆ. ನನಗೆ ಕನ್ನಡದಲ್ಲಿ ಸಹ ನೆನಪಿತ್ತು, ಹೋಗಿ ಮರ್ತೋಗಿದೆ. ತುಂಬ ವರ್ಷ ಆಯ್ತಲ್ಲ ನೋಡಿ ಈ ಗಿಡಗಳನ್ನೆಲ್ಲ. ಅಲ್ಲ, ಅದಕ್ಕೆ ಬ್ಲೂ ರೋಡೆಂಡ್ರಾನ್ ಅಂತ ಏನೋ ಕರೀತಾರಣ್ಣ.
ಪಕ್ಷಿಗಳ ಸೌಂಡ್ ರೆಕಾರ್ಡ್ ಆಗುತ್ತೆ ನ್ಯಾಚುರಲ್ ಆಗಿ. ನಾವೆಲ್ಲ ವೀಡಿಯೋಗಳಿಗೆ ಆರ್ಟಿಫಿಷಿಯಲಾಗಿ ಆ್ಯಡ್ ಮಾಡೋದ್ರ ಬದಲು ಇಲ್ಲಿ ನ್ಯಾಚುರಲಾಗಿ ಸಿಗುತ್ತೆ ಸೌಂಡು. ಬೆಂಗಳೂರಲ್ಲಿ ಸಾಕಷ್ಟು ಜಾಗಗಳು ಇದೇ ಥರ ಇತ್ತು ಒಂದು ಕಾಲದಲ್ಲಿ. ಇವಾಗೆಲ್ಲ ಡೆವಲಪ್ಮೆಂಟ್, ಅರ್ಬನೈಸೇಷನ್ ಅಂತ ಜಂಗಲ್ ಹೋಗಿ ಕಾಂಕ್ರೀಟ್ ಜಂಗಲ್ ಆಗ್ತಾಯಿದೆ.
ಕಾಡಲ್ಲಿರೋ ಟ್ಯಾಮ್ರಿಂಡ್. ಈ ನೀಲಗಿರಿ ಮರಗಳನ್ನ ತೆಗೆದು ಬೇರೆ ಏನಾದರೂ ಉಪಯೋಗಕ್ಕೆ ಬರುವಂಥ ಗಿಡಗಳು ಹಾಕಿದ್ರೆ ಫಾರೆಸ್ಟ್ ಚೆನ್ನಾಗಾಗುತ್ತೆ. ಜೊತೆಗೆ ಸ್ವಲ್ಪ ಹಣ್ಣು ಆ ಥರದ ಹಣ್ಣಿನ ಗಿಡಗಳನ್ನ ಹಾಕಿದ್ರೆ ಕೂಡ ಪ್ರಾಣಿಗಳಿಗೂ ಕೂಡ ಆಹಾರ ಸಿಗುತ್ತೆ. ಆ್ಯಂಡ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಪ್ರಾಣಿಗಳ ಸಂತತಿ ಚೆನ್ನಾಗಿ ಬೆಳೆಯುತ್ತೆ. ಪ್ರಾಣಿ ಪಕ್ಷಿಗಳ ಸಂತತಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಸ್ವಲ್ಪ ನಮ್ಮ ಜನಗಳಾಗಲಿ ಅಧಿಕಾರಿಗಳಾಗಲಿ ಯೋಚನೆ ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ಅಕೇಶಿಯಾ ಪ್ಲ್ಯಾಂಟ್ನ ಹಾಕಿ ಕಾಡು ಮಾಡ್ತೀವಿ ಅಂದರೆ ಆಗಲ್ಲ. ಒಳಗಡೆ ಯೂಸ್ಫುಲ್ ಆಗುವಂಥ ಪ್ಲ್ಯಾಂಟ್ಸ್, ಟ್ರೀಸ್ ಪ್ರಾಣಿಗಳಿಗೆ ಬೇಕಿರುವಂಥದ್ದು ಮಾಡಿದ್ರೆ ಎಕಾಲಜಿಕಲ್ ಚೆನ್ನಾಗಿರುತ್ತೆ. ಹೆಂಗಿದೆ ಬಾಸ್? ಈ ಕಡೆ ಎಲ್ಲ ಜಾಸ್ತಿ ನೀಲಗಿರಿ ಮರಗಳೇ ಜಾಸ್ತಿ ಆಗಿಬಿಟ್ಟಿದೆ. ಈ ನೀಲಗಿರಿ ಮರಗಳು ತೆಗೆದು ಬೇರೆ ಯಾವ ಕಡೆ? ಹಾಂ ಹೌದೌದು. ಇಲ್ಲಿ ಹೌದು, ಕನಕಪುರನೂ ಒಂದು ಕಾಲದ ಹಳ್ಳಿ ಅಲ್ಲ. ಆಗ ಇವಾಗೆಲ್ಲ ಡೆವಲಪ್ಮೆಂಟ್ ಆಗಿ ಬೆಂಗಳೂರು ಎಕ್ಸ್ಪ್ಯಾಂಡ್ ಆಗಿ ಕನಕಪುರನೂ ಕೂಡ ಸಿಟಿ ಆಗಿಬಿಟ್ಟಿದೆ. ಕಲ್ಗಟ್ಪುರ ಆದ್ಮೇಲೆ ಕಾಡಿತ್ತು ಗುರು ಅದು. ಅಪ್ಪ APS ಪಾಲಿಟೆಕ್ನಿಕ್ ಕಾಲೇಜ್ ಇತ್ತು ನೋಡಲ್ಲಿ, ಇಂಜಿನಿಯರಿಂಗ್ ಕಾಲೇಜು. ಅಲ್ಲಿವರೆಗೂ ಏನಷ್ಟೊಂದೇನು ಡೆವಲಪ್ಮೆಂಟ್ ಆಗೋದು ಕಗ್ಲಿಪುರ ಅದೆಲ್ಲ ಸ್ಮೆಲ್ ಬರ್ತಿದೆ ನೋಡು. ಆ ಮಣ್ಣಿನ ಸ್ಮೆಲ್ಲು. ಈ ಥರ ಮಣ್ಣಿನ ಸ್ಮೆಲ್ ನಾವು ತೊಗೋಬೇಕು ಅಂದರೆ ಹಳ್ಳಿಗೆ ಹೋಗಬೇಕು, ಇಲ್ಲ ಚಿಕ್ಕಮಗಳೂರು, ಶಿವಮೊಗ್ಗ, ವೆಸ್ಟರ್ನ್ ಘಾಟ್ಸ್ ಏರಿಯಾಗೆ ಹೋಗಬೇಕು. ಚೆನ್ನಾಗಿದೆ ವೆದರ್, ಚಳಿ ಏನಿಲ್ಲ, ಲೈಟಾಗಿ ವಾಮ್ ಇದೆ. ವೆರಿ ಗುಡ್. ಯಾವುದಿದ
ಫಾರೆಸ್ಟ್ ಅಲ್ಲ, ಇನ್ನು ಜಾಸ್ತಿನೇ ಇದೆ ಇದು. ತಿಂಡಿನ ಹೊಟ್ಟೆ ಹಸಿದಕ್ಕತ್ತಾ? ಮಾಮೂಲಿ ಗೊತ್ತಲ್ಲ ನೀವು ವೆದರ್ ವಾಮ್ ಇದೆ ಅಲ್ಲ, ಚೆನ್ನಾಗಿದೆ, ಚಳಿ ಇಲ್ಲ. ಚೆನ್ನಾಗಿದೆ, ಹಾಂ, ವಾಮ್ ಇದೆ. ಪ್ಲೆಸೆಂಟ್, ಹಾಂ, ಬ್ಯೂಟಿಫುಲ್. ಈ ಥರ ಹ್ಞೂ ಒನ್ಸ್ ಅಪಾನ್ ಟೈಮ್ ನಾವು ಬೆಂಗಳೂರಲ್ಲಿ 2000ಕ್ಕಿಂತ ಮುಂಚೆ ಟು ಬಿಫೋರ್ ದಿಸ್ ಒಂದಷ್ಟು ಏರಿಯಾಗಳಿದ್ದು ಈ ಥರ. ಅದ್ರಲ್ಲಿ ನಮ್ಮ ಏರಿಯಾನ ಒಂದು ಬಸವನಗುಡಿ. ಹೌದಾ? ಆಮೇಲೆ ಅವಾಗೆಲ್ಲ ರೋಡಲ್ಲ ಕೂಡ ಮರಗಳು ಅದೆಲ್ಲ ಇರ್ತಿತ್ತು. ಹೌದು. ಇವಾಗ ಮರಗಳು ನೋಡ್ಬೇಕು ನಾವು ಮ್ಯೂಸಿಯಮ್ಗೆ ಹೋಗೋ ಥರ ಫಾರೆಸ್ಟ್ ಹುಡ್ಕೊಂಡು ಹೋಗ್ಬೇಕು, ಕಾಡುಗಳು ಹುಡ್ಕೊಂಡು ಹೋಗ್ಬೇಕು. ಇದು ಒಂಥರ ಮ್ಯೂಸಿಯಮ್ಮೇ, ನ್ಯಾಚುರಲ್ ಮ್ಯೂಸಿಯಮ್ ಆಗಿದೆ ಇವಾಗ. ನೆಕ್ಸ್ಟು ಈ ದುಬೈಗಳೆಲ್ಲ ನೋಡಿದ್ಯಾ? ಏರಿಯಲ್ ವ್ಯೂ ನೋಡಿದ್ರೆ ನಿಂಗೆ ಬರೀ ಬಿಲ್ಡಿಂಗ್ ಕಾಣಿಸುತ್ತೆ, ಒಂದು ಮರ ಗಿಡಗಳಿಲ್ಲ, ಬರೀ ಮರಳು ಬಿಲ್ಡಿಂಗು. ಆ ಥರ ಆದರೆ ಇಂಟರ್ನೆಟ್ಟಲ್ಲಿ ನೋಡ್ಬೇಕಷ್ಟೆ. ಇದು ಹಿಂಗೆ ತುಂಬ ರೊಟೇಷನ್ ಇದೆ. ಇದು ಇಟ್ಸ್ ಸ್ಪ್ರೆಡ್ ಅಕ್ರಾಸ್, ಇಟ್ ಇಸ್ ಸ್ಪ್ರೆಡ್ ವೈಡ್ಲಿ. ವಾವ್, ಪಕ್ಕದಲ್ಲಿ ರೋಡ್ ಇದೆ ನೋಡು. ಎಲ್ಲೋಯ್ತು, ಕಾಣಿಸ್ತಾಯ್ತಾ? ಇಲ್ಲಿ ಕೂಡ ಬರ್ಡ್ ವಾಚಿಂಗ್ ಮಾಡ್ಬೋದು. ನೋಡು ನೈಸ್ ರೋಡ್, ಇಲ್ಲಿ ನೈಸ್ ರೋಡ್ ಪಾಸ್ ಆಗುತ್ತೆ. ಹುಡುಗರೆಲ್ಲ ಸ್ಪೀಡ್ ಹೊಡಿತಾವ್ರು ನೋಡಿ ಗಾಡಿಗಳನ್ನ, ಕೇಳಿಸ್ತಾ ಇದೆ ಸೌಂಡ್. ಅಲ್ಲ, ನಿಮಗೆ ನಾರ್ತ್ ಈಸ್ಟಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಒಂದು ಬರುತ್ತೆ. ಅದಕ್ಕೆ ಹಾರ್ನ್ಬಿಲ್ ನೋಡೋದಕ್ಕೇನೆ ಅವರು ಪ್ಯಾಕೇಜ್ ಥರನೇ 25-30 ಸಾವಿರ ಕೇಳ್ತಾರೆ. ಅಂದರೆ ಸ್ಟೇ ಮೇ ಬಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ, ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಎಲ್ಲಿ ಅಂತ ನೆನಪಾಗ್ತಿಲ್ಲ, ನಾಗಾಲ್ಯಾಂಡ್ ಕಡೆನೋ ಎಲ್ಲೋ ನೆನಪಾಗ್ತಿಲ್ಲ ನಮಗೆ. ಅಂದರೆ ಒಂದು 3-4 ಡೇಸ್ಗೆ ಸ್ಟೇ ಪ್ಲಸ್ ಗೈಡು ಪ್ಲಸ್ ಚಾರ್ಜಸ್ಸು ಅದನ್ನೆಲ್ಲ ಬಿಟ್ಟು ಖಾಲಿ ಬರೀ ಇದು ಅದಕ್ಕೇನೆ 25,000. ಅವಾಗ ಭಯಂಕರ ಡಿಮ್ಯಾಂಡ್ ಅವ್ರಿಗೆ. ಹಾರ್ನ್ಬಿಲ್ಸ್ ಆರ್ ಹೆಂಗೆ ಅಂತಂದರೆ, ಒಂದು ಮೇಟ್ನ ಒಂದ್ಸಲ ಚೂಸ್ ಮಾಡಿಬಿಟ್ರೆ ಲೈಫ್ ಲಾಂಗ್ ಅದೇ ಮೇಟು. ಓಕೆ. ಅದು ಇಲ್ಲ ಅಂತಂದರೆ ಇಬ್ಬರಲ್ಲೂ ಒಂದು ಮೇಟ್ ಸತ್ತೋದ್ರೂ ಜಾಸ್ತಿ ದಿವಸ ಬದುಕಲ್ವಂಥದ್ದು. ಅಂದರೆ ರೆಕಾರ್ಡ್ ಇಲ್ಲ ಎಲ್ಲೂ ತುಂಬ ವರ್ಷ ಬದುಕಿದೆ ಮೇಟ್ ಬಿಟ್ಟು ಅಂತ. ಸೊ ದೇ ಅಸ್ಯೂಮ್ ದಟ್ ಇಟ್ ವಿಲ್ ಡೈ ನ್ಯಾಚುರಲ್ ಪ್ರೊಸೆಸ್. ಓಕೆ. ಬಿಕಾಸ್ ಆಫ್ ಫೀಲಿಂಗ್ಸ್ ಅಂತ ಆ ಥರ ಆ ಪ್ರಾಸೆಸ್ಸು ಚೆನ್ನಾಗಿದೆ. ಇದೇನಕ್ಕೆ ಈ ಥರ ಫೆನ್ಸಿಂಗ್ ಮಾಡಿದಾರೋ ಗೊತ್ತಿಲ್ಲ. ಇದೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ಲ, ಈಗ ಒಂದು ಏರಿಯಾ ಮಾತ್ರ ಸ್ವಲ್ಪ ಫೆನ್ಸಿಂಗ್ ಮಾಡಿಬಿಟ್ಟಂಗಿದೆ. ಇದು ಫಾರೆಸ್ಟ್ ಏರಿಯಾನೇ. ಇದೇನು ಫೆನ್ಸಿಂಗ್ ಮೇ ಬಿ ಇದು ಬ್ಯಾಂಬೂ ಏರಿಯಾ ಅಂತ ಏನೋ ಫೆನ್ಸಿಂಗ್ ಮಾಡಿರ್ಬೋದು ಏನೋ. ನಮ್ಮವ್ರ ಬಗ್ಗೆ ಗೊತ್ತಲ್ಲ. ಬಿಟ್ಟರೆ ಬಾಚ್ಕೊಂಡೋಗ್ಬಿಡ್ತಾರೆ. ಸೇಫ್ಟಿಗೆ ಮಾಡಿರ್ತಾರೆ. ಅವ್ರಿಗೆ ರಿಕ್ವೈರ್ಮೆಂಟ್ ಇಲ್ಲದೆ ಇದ್ರು ಕೂಡ ನನ್ನ ಮಕ್ಳಿಗಾಗುತ್ತೆ, ನನ್ನ ಮೊಮ್ಮಕ್ಳಿಗಾಗುತ್ತೆ ಅಂತ ಬಾಚ್ಕೊಂಡೋಗಿ ಮನೇಲಿ ಇಟ್ಕೊತಾರೆ. ಇರ್ತಾರಲ್ಲ ನೋಡಿದ್ದು ನೈಸ್ ರೋಡ್ ಇದು. ಅಲ್ಲಿ ಕನೆಕ್ಟ್ ಆಗುತ್ತಾ? ಹಾಂ, ಒಂದು ರೌಂಡ್ ಹೋಗುತ್ತೆ ಅನ್ಸುತ್ತೆ ಇದು. ದಿಸ್ ಇಸ್ ಎ ಲೂಪ್. ವಾಕಿಂಗಿಗೆ ಬಿಟ್ಟಿರ್ಬೋದು ಇದು, ಲೈಕ್ ಬಫರ್ ಝೋನ್ ಥರ. ಇಷ್ಟು ಫೆನ್ಸಿಂಗ್ ಮಾಡಿ ಈ ಕಡೆದು ವಾಕಿಂಗಿಗೆ. ಈಗ ಹೈವೇ ಎಲ್ಲ ಇದೆಯಲ್ಲ, ಮಳೆಗಳೇ ಬಂದರೆ ಆಮೇಲೆ ಫುಲ್ಲು ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ಬಿಟ್ಟಿರ್ಬೋದು. ಹೇಳೋಕ್ಕಾಗಲ್ಲ ಯಾವ ರೀಸನ್ಗೆ ಅಂತ. ಅಥವಾ ಇದನ್ನು ಅವರು ಇವರು ಎನ್ಕ್ರೋಚ್ ಮಾಡ್ಕೊಂಡವ್ರ ಏನೋ. ಇಲ್ಲೂ ಗಲೀಜುಗಳಾಗ್ತದೆ. ಏನು ಚೆನ್ನಾಗಪ್ಪ, ಪ್ರಜ್ಞೆ ಅನ್ನೋದೇ ಇಲ್ಲ. ಅದಕ್ಕೆ
ಯಾವುದೋ ಪ್ರಾಣಿ ಹೋಯ್ತು. ಮುಂಚೆ ಎಲ್ಲ ಕಾಮನ್. ಹಾಂ ಕರೆಕ್ಟ್, ಅದು ಮುಂಗ್ಸಿದ್ರು ಇರ್ಬೋದು. ಅದು ಮುಂಗ್ಸಿ ಇಂಥ ಜಾಗದಲ್ಲಿ ಇದ್ದೇ ಇರುತ್ತೆ, ತುಂಬ ಹಾವುಗಳಿರುತ್ತೆ ಇಲ್ಲೆಲ್ಲ. ಹೌದು. ಸೊ ಮುಂಗ್ಸಿ ಇದ್ದೇ ಇರುತ್ತೆ, ಮುಂಗ್ಸಿನೇ ಇರ್ಬೋದು ಅದು, ಯಾಕಂದರೆ ಸ್ವಲ್ಪ ದಪ್ಪ ಇತ್ತು ಓಡೋಗಿದ್ದು. ಸೌಂಡು ಹ್ಮ್. ಬರಿಯಾಗೆ ಇತ್ತು. ಅದು ತಪ್ಪದೆ. ಈ ಒಣ್ಣೆ ಕೆತ್ತ, ಹಾಂ ಓತಿ ಕೆತ್ತ, ಹೌದು. ಒಣ್ಣೆ ಪಿಂಗ ಅವಲ್ಲ, ಅದು ಸ್ವಲ್ಪ ದಪ್ಪದಾಗಿ ಎತ್ತೋಗಿದ್ದೆ ನಾವು. ಡ್ರೆಸ್ಸಲ್ಲಿ ಆಗ್ತಾರಂಗಿದೆಲ್ಲ, ಹಾಂ ಹನಿ ಬೀಳ್ತಾರೋಗಿದೆ. ಹೌದು, ಚೆನ್ನಾಗಿದೆ, ಒಳ್ಳೆ ಎನ್ವಿರಾನ್ಮೆಂಟು, ಹ್ಞೂ ಬ್ಯೂಟಿಫುಲ್ ವೆದರ್. ಇಲ್ಲಿ ನೈಸ್ ರೋಡ್ ಎಕ್ಸಿಟ್ ಬರುತ್ತೆ ಲೆಫ್ಟ್ ಸೈಡಲ್ಲಿ, ಅದು ಕನಕ್ಪುರದ ಕಡೆ ಹೋಗೋದಕ್ಕೆ. ಪ್ಯಾಂಟ್ ಹಾಕೊಂಡ್ಬಂದಿದ್ದು ನಾನು ಹ್ಞೂ ನಾನು ಯೂಶಲಿ ಚಡ್ಡಿ ಹಾಕೊಂಡ್ಬರೋದು. ಹ್ಞೂ ಇಲ್ಲೇ ಸೈಕ್ಲಿಂಗ್ ಅಲ್ಲಿ ರೋಡ್ ಇದೆ ಅಲ್ಲಿ ಪಕ್ಕದಲ್ಲಿ ಎರಡು. ಹೇಳಿದ್ರು, ಅಲ್ಲಿ ಸೈಕ್ಲಿಂಗ್ ಆ ಥರ ಬರಬೇಕು, ಫೋಟೋಗಳು ಹಾಕೊಂತಾರೆ. ಇದೇನು ಗೊತ್ತಾ ಇದು? ಕ್ಯಾಕ್ಟಸ್ ಥರ. ಕ್ಯಾಕ್ಟಸ್ ಅಲ್ಲ, ಕತ್ತಾಳೆ ಅಂತಾರೆ. ನೋಡಿದ್ದೀನಿ ಇದನ್ನು ಆವಾಗ ಹಳ್ಳಿಗಳ ಕಡೆ ಹಾಂ ಈ ಹಗ್ಗಗಳನ್ನ ಮಾಡೋದಕ್ಕೆ
ಇದನ್ನು ಮಾಡ್ತಾರೆ ಅದ್ರ. ಹಾಂ ಇದನ್ನು ನಾರು ತೆಗೆದು ಒಣಗಿಸಿ ನಾರು ತೆಗೆದು ಹಾಂ ಇದರಿಂದ ಹಗ್ಗಗಳು ಮಾಡ್ತಿದ್ರು ಅವಾಗ. ಒಂದು ನೋಡಿದೆ ತುಂಬ ವರ್ಷಗಳಾದ್ಮೇಲೆ. ಯಾರೋ ಮರ ಕಡಿತಿದಾರಲ್ಲ. ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ನೋಡಿ. ಓಕೆ ಓಕೆ, ಬಿಲ್ಡಿಂಗ್ ಸೆಂಟ್ರಿಂಗ್ ಹೊಡಿತಾ ಇದ್ದಾರೆ. ಹಾಂ, ಸೆಂಟ್ರಿಂಗ್ ಹೊಡಿತಾ ಇದ್ದಾರೆ. ಹ್ಞೂ ಹ್ಞೂ ಚೆನ್ನಾಗಿದೆ. ಹಾಂ, ಇದನ್ನು ಚಿಕ್ಕದಿದೆ, ಎಳೆದಿದ್ದು. ಶೂಟ್ಸ್ ನೋಡು, ನೀರೆಲ್ಲ ಇಷ್ಟು ಬ್ಯೂಟಿಫುಲ್ ಆಗಿದೆ. ಹ್ಞೂ ಇದಕ್ಕೆಲ್ಲ ಒಂದು ಕಾಲಲ್ಲಿ ಕಾಸು ಕೊಟ್ಟು ಹೋಗ್ಬೇಕು. ನೆನ್ಪಿಟ್ಕೊ ನನ್ನ ಮಾತು. ಹಾಂ, ಇನ್ನು ಸ್ವಲ್ಪ ವರ್ಷಗಳಲ್ಲಿ ಓನ್ಲಿ ಈ ದೊಡ್ಡ ದೊಡ್ಡ ಫಾರೆಸ್ಟ್ಗಳಿದಾವಲ್ಲ, ಬಂಡೀಪುರ, ನಾಗರಹೊಳೆ ಅಂಥದ್ರಲ್ಲಿ ಮಾತ್ರ ಕಾಣಸಿಗುತ್ತಿವಲ್ಲ.